ಹಳ್ಳಿಯಲ್ಲಿ ಕಾಗೆಯ ಮೀನ್ಸಾರು. ಸಿಟಿಯಲ್ಲಿ ಬೇಸಿಗೆ ಕಾಲ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಟುನಿ ಹಾಗೂ ಚೋಟು ಸಿಟಿಯಲ್ಲಿರುವ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮಕ್ಕಳಿಗೆ ಇವಾಗ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ರು. ಮಕ್ಕಳು ಮನೆಯಲ್ಲಿ ಎಸಿ ರೂಮ್ ಅಲ್ಲಿ ಕೂತ್ಕೊಂಡು ಟಿವಿ ನೋಡೋದು, ಮೊಬೈಲ್ ಫೋನ್ ನೋಡೋದು ಅಂತ ಅವ್ರಿಗೆ ತುಂಬಾನೇ ಬೋರ್ ಹೊಡಿತಾ ಇತ್ತು. ಒಂದಿನ ಸಂಜೆ ಸಮಯ ಟುನಿ ಗುಬ್ಬಚ್ಚಿ ಹಾಗೂ ಚೋಟುಗಿಳಿ ಇಬ್ರು ಕೂಡ ಮನೆ ಬ್ಯಾಲ್ಕನಿಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಏನ್ ಚೋಟು, ಈ ಸಿಟಿಯಲ್ಲಿ ಒಳ್ಳೆ ಗಾಳಿನೇ ಇಲ್ಲ. ಮನೆಯೊಳಗೆ ಇದ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಹೋಗೋಣ ಅಂತ ಹೊರಗಡೆ ಬಂದ್ರೆ ಧೂಳು, ಪೊಲ್ಯೂಷನ್ ಚೆನ್ನಾಗೇ ಇಲ್ಲಪ್ಪ. ಈ ಸಿಟಿಯಲ್ಲಿ ಬದುಕದೆ ತುಂಬಾ ಕಷ್ಟ ಆಗಿ ಹೋಗಿದೆ. ಹೌದು ತುನಿ, ನಾವು ಹಣವನ್ನು ಸಂಪಾದನೆ ಮಾಡ್ಬೇಕು ಅಂತ ಈ ಸಿಟಿಗೆ ಬಂದು ಇಲ್ಲೇ ಉಳ್ಕೊಂಡೆ. ಆದ್ರೆ ನಮ್ಮ ಮಕ್ಕಳನ್ನ ನೋಡು, ಬುಜ್ಜಿ ಬನ್ನು ಯಾವಾಗ ನೋಡಿದ್ರು ವಿಡಿಯೋ ಗೇಮ್ ನೋಡೋದು, ಮೊಬೈಲ್ ಅಲ್ಲಿ ಆಟ ಆಡೋದು, ಟಿವಿ ನೋಡೋದು ಅಂತ ರೂಮ್ ಒಳಗೆ ಕೂತಿರ್ತಾರೆ. ಹೌದು ಚೋಟು, ನಾನು ಕೂಡ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗ ಎಷ್ಟೊಂದು ಆಟ ಆಡ್ತಾ ಇದ್ದೋ, ಕುಂಟೆ ಬಿಲ್ಲೆ, ಕಣ್ಣೆ ಮುಚ್ಚಾಲೆ ಅಂತ ಆಟ ಆಡ್ತಾ ಇದ್ದೋ. ಆದ್ರೆ ನಮ್ಮ ಮಕ್ಳು ನೋಡು ಕೂತಲ್ಲೇ ಕೂತ್ಕೊಂಡಿದ್ದಾರೆ. ಮಕ್ಳಿಗೆ ಇವಾಗ ರಜೆ ಸಿಕ್ತಲ್ವಾ, ನಾವು ಒಂದು ಸಣ್ಣ ಗ್ರಾಮಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ. ಚೋಟುಗಿಳಿ ಸಂತೋಷದಿಂದ, ವಾವ್ ತುನಿ, ಹಾಗಾದ್ರೆ ನಾವು ಈ ವೀಕೆಂಡ್ ಅಲ್ಲೇ ಹೊರಗಡೆ ಎಲ್ಲಾದ್ರೂ ಹೋಗೋಣ. ನಮ್ಗೆ ಕಾರ್ ಇದೆ ಅಲ್ವಾ, ಕಾರಲ್ಲೇ ಹತ್ತಿರದ ಗ್ರಾಮಕ್ಕೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ. ಇವಾಗ್ಲೇ ವಿಚಾರವನ್ನು ಮಕ್ಕಳಿಗೆ ಹೇಳ್ತೀನಿ. ಟುನಿ ಚೋಟು ಇಬ್ರು ಮನೆಯೊಳಗಡೆ ಹೋಗಿ ಅವ್ರ ಮಕ್ಳತ್ರ ಹಳ್ಳಿಗೆ ಹೋಗುವ ವಿಷಯದ ಬಗ್ಗೆ ಹೇಳಿದ್ರು. ಏ, ನಾವು ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಹಾಗೆ ಮಕ್ಕಳೆಲ್ಲರೂ ಸಂತೋಷ ಪಟ್ರು. 2 ದಿನಗಳ ನಂತರ ಟುನಿ ಚೋಟು ಫ್ಯಾಮಿಲಿ ಎಲ್ರೂ ಕಾರಲ್ಲಿ ಒಂದು ಅಂದವಾದ ಹಳ್ಳಿಗೆ ಹೋಗ್ತಾ ಇದ್ರು. ಹೋಗೋ ದಾರಿಯಲ್ಲೆಲ್ಲ ಅಂದವಾಗಿರುವ ಹಚ್ಚ ಹಸಿರಾಗಿರುವ ಊರುಗಳನ್ನ ನೋಡಿ ಮಕ್ಕಳಿಬ್ರು ತುಂಬಾ ಸಂತೋಷ ಪಡ್ತಾ ಇದ್ರು. ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ಅವರು ಹಳ್ಳಿಗೆ ಬಂದು ಸೇರಿದ್ರು. ಆ ಹಳ್ಳಿಯ ಮಧ್ಯದಲ್ಲಿ ಒಂದು ದೊಡ್ಡ ಆಲಮರ ಇತ್ತು. ಆ ಆಲದ ಮರದ ಹತ್ತಿರ ಟುನಿ ಅವಳ ಕಾರನ್ನ ನಿಲ್ಸಿದ್ಲು. ಎಲ್ರೂ ಲಗೇಜ್ ಎಲ್ಲ ತಗೊಂಡು ಕಾರಿಂದ ಕೆಳಗಡೆ ಇಳಿದ್ರು. ವಾವ್ ಅಮ್ಮ, ಅಲ್ಲಿ ನೋಡಿ ಎಷ್ಟು ದೊಡ್ಡ ಮರ. ಈ ಗ್ರಾಮದಲ್ಲಿ ಎಷ್ಟು ತಂಪಾದ ಗಾಳಿ ಬರ್ತಾ ಇದೆ. ನಮ್ಮ ಸಿಟಿಯಲ್ಲಿ ಇಂಥ ಗಾಳಿನ ನೋಡಕ್ಕೆ ಆಗಲ್ಲ. ಹೌದು ಮಮ್ಮಿ, ಇಲ್ಲಿ ನಮಗೆ ಎಸಿಯ ಅವಶ್ಯಕತೆನೇ ಇಲ್ಲ. ಸುತ್ತಮುತ್ತ ನೋಡಿ ಗಾಳಿ ಎಷ್ಟು ತಂಪಾಗಿ ಬೀಸ್ತಾ ಇದೆ ಅಂತ. ನೋಡಿದ್ರ ಮಕ್ಳೇ, ಇದೆ ಗ್ರಾಮದ ಸೌಂದರ್ಯ ಅಂದ್ರೆ. ನೋಡು ಗಾಳಿ ಎಷ್ಟು ತಂಪಾಗಿ ಬೀಸ್ತಾ ಇದೆ ಅಂತ. ಹೌದು ಚೋಟು, ಇಲ್ಲಿ ನಾವು ಇರಕ್ಕೆ ಎಲ್ಲಾದ್ರೂ ಹೋಟೆಲ್ ಸಿಗುತ್ತಾ? ಏನೋ ತುನಿ, ಯಾರನ್ನಾದ್ರೂ ಕೇಳಿ ನೋಡೋಣ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಆ ಊರಿನಲ್ಲಿ ವಾಸ ಮಾಡ್ತಾ ಇದ್ದ ಲೂಸಿ ಪಾರಿವಾಳ ಹಾಗೂ ಕುಹುಬಾತು ಆ ಕಡೆ ಬಂದ್ರು. ಇವರು ದೊಡ್ಡ ಕಾರಲ್ಲಿ ಬಂದಿರೋದನ್ನ ನೋಡಿ, ಅವರು ಹಾಕೊಂಡಿರುವ ರಿಚ್ಚು ಬಟ್ಟೆಗಳನ್ನ ನೋಡಿ ಮನಸ್ಸಿನಲ್ಲಿ ಅವರು ಎಲ್ಲರಿಗೂ ಕೂಡ ದುರಾಸೆ ಉಂಟಾಯಿತು. ಇವರು ರಿಚ್ಚು ಪಕ್ಷಿಗಳ ತರ ಇದ್ದಾರೆ, ಇವ್ರ ಹತ್ರ ಇರುವ ಹಣನ ಹೇಗಾದ್ರೂ ಕತ್ಕೊಳ್ಳೇಬೇಕು ಅಂತ ಅವರಿಬ್ರು ಕೂಡ ಟುನಿ ಹಾಗೂ ಚೋಟು ಹತ್ರ ಬಂದ್ರು. ನಮಸ್ತೆ ರೀ, ನಿಮ್ನ ನೋಡಿದ್ರೆ ಸಿಟಿಯಿಂದ ಬಂದಿರುವ ಹಾಗಿದೆ. ನಮ್ಮ ಊರಿಗೆ ಹೊಸದಾಗಿ ಬಂದಿದ್ದೀರಾ, ನಿಮಗೆ ಸ್ವಾಗತ. ಹೌದು ರೀ, ನಾವು ಸಿಟಿಯಿಂದ ಬರ್ತಾ ಇದ್ದೀವಿ. ಮಕ್ಕಳಿಗೆ ರಜೆ ಅಲ್ವಾ, ಅದಕ್ಕೆ 1-2-3 ದಿನ ಇಲ್ಲೇ ಎಲ್ಲಾದ್ರೂ ಇದ್ದೋಗೋಣ ಅಂತ ಬಂದಿದ್ದೀವಿ. ನಮಗೆ ಒಂದು ಸಹಾಯ ಬೇಕು. 1-2-3 ದಿನ ಇರ್ಲಿಕ್ಕೆ ಇಲ್ಲಿ ಏನಾದ್ರೂ ರೂಮ್ ಸಿಗುತ್ತಾ ರೀ? ಕುಹುಬಾತು ಅದನ್ನು ಕೇಳಿ ಆಶ್ಚರ್ಯದಿಂದ, ಅಯ್ಯೋ ಏನ್ರಿ ನೀವು ಸಿಟಿಯಿಂದ ಬರ್ತಾ ಇದ್ದೀರಾ, ನಮ್ಮ ಹಳ್ಳಿಗೆ ಬಂದು ಎಂಜಾಯ್ ಮಾಡ್ಬೇಕು ಅಂತ ಬರ್ತಾ ಇದ್ದೀರಾ. ಮತ್ತೆ ಪುನಃ ಸಿಟಿಯಿಂದ ಹಳ್ಳಿಗೆ ಬಂದು 4 ಗೋಡೆ ಮಧ್ಯೆ ನೀವು ಏನ್ರಿ ಮಾಡ್ತೀರಾ? ನಮ್ಮ ಹೋಟೆಲ್ಗಳಲ್ಲಿ ಒಂದಿನಕ್ಕೆ 3,000 ರೂಪಾಯಿ ಹಣ ತಗೊಳ್ತಾರೆ. ಅಷ್ಟೊಂದು ಕೊಟ್ಟು ನೀವು ಹೋಟೆಲ್ಗಳಲ್ಲಿ ಇರ್ಬೇಕಾ? ಅಯ್ಯಯ್ಯೋ, ಒಂದಿನಕ್ಕೆ 3,000ನಾ? ಹಾಗಾದ್ರೆ ನಾವೆಲ್ಲಿರೋದು? ಅಯ್ಯಯ್ಯೋ, ನೀವು ಭಯಪಡಬೇಡಿ, ನಾನ್ ನಿಮ್ಗೆ ನೀವು ಇರ್ಲಿಕ್ಕೆ ಸರಿಯಾದ ಒಂದು ಜಾಗನ ಹುಡುಕಿ ಕೊಡ್ತೀನಿ. ನಮಗೆ ಗೊತ್ತಿರುವ ಒಂದು ಹಂಚಿನ ಮನೆ ಇದೆ. ಸುತ್ತಲೂ ಮರ ಗಿಡಗಳು ಇದೆ. ಸ್ವಚ್ಛವಾದ ಹಳ್ಳಿಯ ಮನೆ ರೀ ಅದು. ಒಂದು ದಿನಕ್ಕೆ ನಿಮ್ಗೆ 2,000 ರೂಪಾಯಿ ತಗೋತೀವಿ. 500 ರೂಪಾಯಿ ನಿಮ್ಗೆ ಉಳಿತಾಯ ಆಯ್ತಲ್ಲ. ಟುನಿ ಆಲೋಚನೆ ಮಾಡಿ, ಹಂಚು ಮನೆನಾ? ಮಕ್ಳೇ, ಏನ್ ಹೇಳ್ತೀರಾ? ನಾವು ವಿಲೇಜಿಗೆ ಬಂದಿದ್ದು ಈ ರೀತಿ ಮನೆಯಲ್ಲಿ ಇರ್ಲಿಕ್ಕೆ ತಾನೆ. ಚೋಟು, ಏನ್ ಹೇಳ್ತೀಯಾ? ಚೋಟುಗಿಳಿ ಸ್ವಲ್ಪ ಡೌಟ್ ಆಗಿ, ಅಯ್ಯಯ್ಯೋ, 2,000 ರೂಪಾಯಿನ? ಏನು ಬೆಲೆನ ಆಕಾಶದ ಎತ್ತರಕ್ಕೆ ಹೇಳ್ತಾ ಇದ್ದೀರಾ ನೀವು? ಇದೇ ಸಿಟಿಯಲ್ಲಿ ಒಂದು ರೂಮಿಗೆ 2,000 ರೂಪಾಯಿ ಅಂತ ತಾನೆ ಹೇಳ್ತಾರೆ. ಅಯ್ಯೋ ಚೋಟು, ನೀವು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದೀರಾ. ಇಲ್ಲಿ ಸಿಟಿಯಲ್ಲೆಲ್ಲ 3,000 ರೂಪಾಯಿ ತಗೋತಾರೆ. ಆ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ನಿಮಗೆ 1,000 ರೂಪಾಯಿ ಕಡಿಮೆ ಆಯ್ತು. ಅದು ಮಾತ್ರನಾ, ನೀವು 4 ಗೋಡೆ ಮಧ್ಯೆನೇ ಇರ್ತೀರಾ. ನಿಮಗೆ ಅಡಿಗೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ನಾವು ಮನೆ ಊಟವನ್ನು ತಯಾರಿಸ್ತೀವಿ. ಅದಕ್ಕೆ ಒಂದಿನಕ್ಕೆ ನೀವು 500 ರೂಪಾಯಿ ಕೊಟ್ರೆ ಸಾಕು. ಮೊತ್ತಕ್ಕೆ ನಿಮಗೆ 3,000 ರೂಪಾಯಿಗೆ ಮನೆ ಊಟ ಎಲ್ಲನೂ ಸಿಗುತ್ತೆ. ಡೀಲ್ ಓಕೆನಾ?
ಸರಿ ಚೋಟು, ಮಕ್ಕಳು ಬೇರೆ ಆಸೆ ಪಡ್ತಾ ಇದ್ದಾರೆ. ಹೇಗೋ ನಾವು ಟ್ರಿಪ್ಪಿಗೆ ತಾನೇ ಬಂದೋ. ಸರಿ ಸರಿ, ನಮಗೆ ಆ ಅಂಚಿನ ಮನೆ ತೋರಿಸಿ. ಲೂಸಿ ಹಾಗೂ ಕುಹು ಇಬ್ರು ಕೂಡ ಮನಸ್ಸೊಳಗಡೆ ಸಂತೋಷ ಪಡ್ತಿದ್ರು. ಆಮೇಲೆ ಅವರು ಟುನಿ ಹಾಗೂ ಚೋಟುನ ಒಂದು ಚಿಕ್ಕ ಮನೆಗೆ ಕರ್ಕೊಂಡು ಹೋದ್ರು. ಅದು ತುಂಬಾ ಚಿಕ್ಕ ಮನೆ, ಆದ್ರೆ ಹೊಸ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅವರು ಓಕೆ ಅಂತ ಹೇಳಿ ದಿನ 3,000 ರೂಪಾಯಿ ಬಾಡಿಗೆ ಹಣನ ಲೂಸಿ ಹಾಗೂ ಕುಹು ಹತ್ರ ಕೊಟ್ರು. 2 ದಿನಗಳ ನಂತರ ಚೀಪಾಗಿರುವ ಫುಡ್ಗಳನ್ನ ಲೂಸಿ ಹಾಗೂ ಕುಹು ಟುನಿ ಹಾಗೂ ಚೋಟಿಗೆ ತಗೊಂಡ್ ಬಂದು ಕೊಡ್ತಾ ಇದ್ರು. ಚೀಪಾಗಿರುವ ಫುಡ್ಗಳನ್ನ ಕೊಟ್ಟು ಅವ್ರ ಹತ್ರ ಹಣ ಮಾತ್ರ ತುಂಬಾನೇ ವಸೂಲ್ ಮಾಡ್ತಾ ಇದ್ರು. ಒಂದಿನ ಮಧ್ಯಾಹ್ನದ ಸಮಯ ಟುನಿ ಹಾಗೂ ಚೋಟು ಇಬ್ರು ಕೂಡ ಸುಮ್ನೆ ಊರನ್ನ ಸುತ್ತಾಡ್ಕೊಂಡು ಬರಕ್ಕೆ ಹೋದಾಗ ಒಂದ್ ಮರದ ಕೆಳಗಡೆ ಲೂಸಿ ಹಾಗೂ ಕುಹು ಕೂತ್ಕೊಂಡಿರೋದನ್ನ ನೋಡಿ ಅವ್ರ ಹತ್ರ ಹೋದಾಗ ಅವರಿಬ್ರು ಹಣನ ಇಳಿಸ್ಕೊಂಡು ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ದನ್ನ ಗೊತ್ತಿಲ್ಲದೆ ಕೇಳಿಸ್ಕೊಳ್ತಿದ್ರು. ಏ ಕುಹು, ನೋಡಿದ್ಯಾ ಕಣೆ, ಆ ಸಿಟಿಯಿಂದ ಬಂದವರು ಎಷ್ಟು ಪೆದ್ರು ಅಂತ. ಒಂದಿನಕ್ಕೆ ಆ ಅಂಚಿನ ಮನೆಗೆ 500 ರೂಪಾಯಿ ಮಾತ್ರ ಬಾಡಿಗೆ. ಆದ್ರೆ ಅವರು ಪೆದ್ರು 2,000 ರೂಪಾಯಿ ಕೊಟ್ಟಿದ್ದಾರೆ. ಯಾರಾದ್ರೂ ಅದಕ್ಕೆ 2,000 ರೂಪಾಯಿ ಬಾಡಿಗೆ ಕೊಡ್ತಾರಾ? ನಾವು ಇಲ್ಲಿಯ ಹೋಟೆಲ್ ಬಾಡಿಗೆ 3,000 ರೂಪಾಯಿ ಅಂತ ಹೇಳಿದ ತಕ್ಷಣ ಅವರು ಕೂಡ ಒಪ್ಪಿಕೊಂಡ್ರು. ಇಲ್ಲಿ ನಿಜವಾಗ್ಲೂ ಹೋಟೆಲೇ ಇಲ್ಲ, ಇನ್ನು ಫುಡ್ ಹೇಳ್ತೀಯಾ? 100 ರೂಪಾಯಿ ಬೇಳೆ ರಸಂ ಕೊಟ್ಬಿಟ್ಟು ಇವ್ರ ಜೊತೆ ನಾವು 500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವ್ರು ಇಲ್ಲೇ ಇದ್ರೆ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ತುಂಬಿ ಹೋಗುತ್ತೆ. ಸಿಟಿ ಅವ್ರನ್ನ ಮೋಸ ಮಾಡೋದು ಸುಲಭದ ಕೆಲಸ. ಲೂಸಿ ಹಾಗೂ ಕುಹು ಮಾತಾಡಿದನ್ನ ಕೇಳಿಸ್ಕೊಂಡು ಟುನಿ ಹಾಗೂ ಚೋಟು ಇಬ್ರಿಗೆ ತುಂಬಾನೇ ಕೋಪ ಬಂತು. ಅವರು ಅದೇ ಕೋಪದಲ್ಲಿ ಮರದ ಹಿಂದ್ಗಡೆಯಿಂದ ಮುಂದ್ಗಡೆ ಬಂದು ನಿಂತ್ಕೊಂಡ್ರು. ಅವರನ್ನ ಸಡನ್ ಆಗಿ ನೋಡಿದ ಲೂಸಿ ಹಾಗೂ ಕುಹು ಇಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ಟು ಕೆಳಗಡೆ ಇಳಿದು ಬಂದ್ರು. ಅವ್ರನ್ನ ನೋಡಿ ಟುನಿ ಕೋಪದಿಂದ, ಏ ದ್ರೋಹಿಗಳೇ, ಏನ್ ಮಾತಾಡ್ತಾ ಇದ್ದೀರಾ? ನಮ್ನನೇ ಯಾಮರ್ಸ್ತೀರಾ? ಹಳ್ಳಿಯ ಬಗ್ಗೆ ಏನು ಗೊತ್ತಿಲ್ಲದ ಪೆದ್ರು ಅಂತ ನೀವು ನಮ್ನ ಮೋಸ ಮಾಡ್ತಾ ಇದ್ದೀರಾ? ಏ ಲೂಸಿ, ಗ್ರಾಮದ ಜನರು ತುಂಬಾ ಒಳ್ಳೆಯವರು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನೀವು ಆ ಬೇಳೆ ಊಟನ ಕೊಟ್ಟು ನಮ್ನ ಯಾಮರಿಸ್ತೀರಾ? ಅದಕ್ಕೇನೋ 500 ರೂಪಾಯಿ ತಗೋತಾ ಇದ್ದೀರಾ. ಮರ್ಯಾದೆಗೆ ನಮ್ಮ ಹಣನ ತೆಗ್ದಿಡಿ. ನಾವು ಅಷ್ಟು ಪೆದ್ರೇನಲ್ಲ, ಇಲ್ಲದಿದ್ರೆ ನಾವು ನಿಮ್ನ ಸುಮ್ನೆ ಬಿಡೋದಿಲ್ಲ. ಕೊಡಿ ನಮ್ಮ ಹಣನ. ಅದು ಬಂದು ತುನಿ ಅವರೇ, ನೀವು ನಮ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಮಗೆ ಗೊತ್ತಿರುವ ರೇಟ್ ಹೇಳ್ದೋ ಅಷ್ಟೇ, ನಾವು ನಿಮ್ಗೆ ಮೋಸ ಮಾಡಿಲ್ಲ. ನಾವ್ಯಾಕೆ ನಿಮ್ನ ಮೋಸ ಮಾಡ್ತಾ ಇದ್ದೀವಿ? ನೀವು ಹಣ ಕೊಡ್ತೀರಾ, ನಾವು ತಗೊಳ್ತೀವಿ ಅಷ್ಟೇ. ಸಾಕು, ನಿಲ್ಲಿಸ್ತೀರಾ? ನೀವಿಬ್ರು ಮತ್ತೆ ನಮ್ನ ಮೋಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೀವು ಮಾತಾಡಿದ್ನ ನಾವು ಕೇಳ್ಕೊಂಡು ಇವಾಗ್ಲೇ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ಟುನಿ ಹಾಗೂ ಚೋಟು ಇಬ್ರು ಲೂಸಿ ಹಾಗೂ ಕುಹುನ ಬೈತಾ ಇದ್ದಾಗ ಆ ಶಬ್ದವನ್ನು ಕೇಳಿ ಆ ಊರಿನ ಮುಖ್ಯಸ್ಥರಾದ ಮಹಿಹದ್ದು ಹಾಗೂ ಚಿಚುಕಾಗೆ ಅಲ್ಲಿಗೆ ಬಂದ್ರು. ಯಾರಿದು? ಏನ್ ಬೇಕಾಗಿದೆ ನಿಮ್ಗೆ? ಯಾಕೆ ಇಲ್ಲಿ ಜಗಳ ನಡೀತಾ ಇದೆ? ಕುಹು, ಲೂಸಿ, ಏನಾಯ್ತು? ನೋಡಿ ಮಗಿಯವರೇ, ನಾವು ಸಿಟಿಯಿಂದ ನಿಮ್ಮ ಹಳ್ಳಿನ ನೋಡ್ಬೇಕು ಅಂತ ಬಂದೋ. ನಮ್ ಜೊತೆ ಇಲ್ಲದ ಸಲ್ಲದ ಸುಳ್ಳುಗಳನ್ನ ಹೇಳಿ ಇವರಿಬ್ರು ಒಂದಿನಕ್ಕೆ ಈ ಮನೆಗೆ 2,000 ರೂಪಾಯಿ ಬಾಡಿಗೆ ತಗೊಂಡ್ರು. ಇಲ್ಲದ ಊಟದ ಹೆಸರೇಳಿ ಇನ್ನೂ 1,000 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು. ಇವರಿಬ್ರು ನಮ್ನ ಮೋಸ ಮಾಡಿರೋದು ಅಂತ ಇವರಿಬ್ರು ಮಾತಾಡ್ಕೊಳ್ವಾಗ ನಾವು ಕೇಳ್ಕೊಂಡು, ಇದೇನಾ ಸಿಟಿಯಿಂದ ಬಂದವರಿಗೆ ನೀವು ತೋರಿಸುವ ಮರ್ಯಾದೆ? ಚಿಚುಕಾಗೆ ಆಶ್ಚರ್ಯದಿಂದ, ಏನು, ಆ ಅಂಚು ಮನೆನ ನಿಮಗೆ 2,000 ರೂಪಾಯಿ ಬಾಡಿಗೆಗೆ ಕೊಟ್ರ? ಅದ ಅಷ್ಟೊಂದು ಬೆಲೆನೇ ಇಲ್ಲ. ಆವಾಗ ಮಹಿ ತುಂಬಾ ಕೋಪದಿಂದ, ಏ ಕುಹು, ಲೂಸಿ, ಏನ್ರೆ ಮಾಡ್ತಾ ಇದ್ದೀರಾ? ಗ್ರಾಮಕ್ಕೆ ಬಂದವ್ರಿಗೆ ಈ ರೀತಿ ಮೋಸ ಮಾಡದ? ನಮ್ನ ನಂಬಿ ನಮ್ಮ ಗ್ರಾಮಕ್ಕೆ ಬರುವ ಜನರಿಗೆ ಹೀಗೆ ಮೋಸ ಮಾಡೋದು ತಪ್ಪಲ್ವಾ? ನಿಮ್ಮ ಹುಚ್ಚಾಟದಿಂದ ನಮ್ಮ ಮರ್ಯಾದೆ ಹೋಗ್ತಾ ಇದೆ. ಮೊದಲು ಅವರ ಹಣನ ತಿರುಗಿಸಿ ಕೊಡಿ. ಲೂಸಿ ತುಂಬಾನೇ ಹೆದರ್ಕೊಂಡು, ಅಯ್ಯೋ ಮಗಿಯವ್ರೆ, ನಮ್ನ ಕ್ಷಮಿಸಿ. ನಾವು ಏನೋ ಹಣದ ಮೇಲೆ ಆಸೆಯಿಂದ ಈ ರೀತಿ ತಪ್ಪು ಮಾಡ್ಬಿಟ್ಟು, ತಗೊಳ್ಳಿ, ಅವ್ರ ಹಣನ ತಿರುಗಿಸಿ ಕೊಟ್ಬಿಡಿ. ಲೂಸಿ ಹಾಗೂ ಕುಹು ಹತ್ರ ಇರುವ ಹಣನ ತಗೊಂಡು ಅವರು ಚೋಟು ಹಾಗೂ ಟುನಿಗೆ ಕೊಟ್ರು. ಆಮೇಲೆ ಲೂಸಿ ಹಾಗೂ ಕುಹುನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ರು. ಟುನಿ ಹಾಗೂ ಚೋಟು ಮಾತ್ರ ತುಂಬಾನೇ ಬೇಜಾರಲ್ಲಿ ಇದ್ರು. ಅವ್ರಿಗೆ ಅವ್ರು ಯಾಕೋ ಇಷ್ಟನೇ ಆಗ್ಲಿಲ್ಲ. ತುನಿ, ಬಾ, ಇವಾಗ್ಲೇ ನಾವು ನಮ್ ಸಿಟಿಗೆ ಹೋಗೋಣ. ಅಲ್ಲಿ ಪೊಲ್ಯೂಷನ್ ಇರ್ಬೋದು, ಇಂಥ ಮೋಸಗಾರರು ಇಲ್ಲ. ಎಲ್ಲಿ ಹೋದ್ರೂ ನಮಗೆ ನೆಮ್ಮದಿನೇ ಇಲ್ಲ. ಚಿಚು ತುಂಬಾ ಬೇಜಾರಿಂದ, ಅಯ್ಯೋ ತುನಿ ಅವರೇ, ಚೋಟು ಅವರೇ, ನೀವು ಈ ಗ್ರಾಮದ ಜನರನ್ನ ತಪ್ಪಾಗಿ ತಿಳ್ಕೊಬೇಡಿ. ನೀವು ಸಿಟಿಯಿಂದ ಈ ಗ್ರಾಮದ ಸೌಂದರ್ಯವನ್ನು ನೋಡ್ಬೇಕು ಅಂತ ಬಂದಿದ್ದೀರಾ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಇವರ ಬದಲಿಗೆ ನಾವು ನಿಮ್ ಜೊತೆ ಕ್ಷಮೆ ಕೇಳ್ಕೊತೀವಿ. ಇನ್ನು ಇಲ್ಲಿ ನೋಡ್ಲಿಕ್ಕೆ ಏನಿದೆ ಚಿಚ್ಚು ಅವ್ರೆ? ಮೋಸ ಅಂತ ಗೊತ್ತಾದ್ಮೇಲೆ ನಾವಿಲ್ಲಿ ಇರೋದಿಲ್ಲ, ನಾವು ಹೊರಡ್ತೀವಿ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಮ್ಮ ಗ್ರಾಮದ ಮರ್ಯಾದೆ ಏನು ಅಂತ ನಾನ್ ತೋರಿಸ್ತೀನಿ. ದಯವಿಟ್ಟು ನೀವು ನನ್ ಮನೆಗೆ ಬನ್ನಿ. ಈ ಗ್ರಾಮದ ಸೌಂದರ್ಯವನ್ನು ನೋಡದೆ, ಇಲ್ಲಿಯ ಊಟವನ್ನು ಮಾಡದೆ ನೀವು ಹೋಗ್ಬೇಡಿ. ನೀವು ನನಗೆ ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ಅಡಿಗೆ ಮಾಡಿ ಕೊಡ್ತೀನಿ. ನೀವು ತಿಂದು ಚೆನ್ನಾಗಿದ್ರೆ ಮಾತ್ರ ಹಣ ಕೊಡಿ ಸಾಕು. ಹೌದು ತುನಿ ಅವರೇ, ಚಿಚ್ಚು ತುಂಬಾ ಜಿಪುಣಿ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಅವಳ ಕೈ ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ಹೋಗಿ ತಿಂದು ನೋಡಿ. ಟುನಿ ಹಾಗೂ ಚೋಟು ಇಬ್ರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ
ಚಿಚು ಮಾತಿಗೆ ಓಕೆ ಅಂತ ಹೇಳಿ ಚಿಚುವಿನ ಮನೆಗೆ ಬಂದ್ರು. ಚಿಚು ಅವಳ ಮನೆಯಲ್ಲಿ ಅವರಿಗೋಸ್ಕರ ಎಲ್ಲಾ ಏರ್ಪಾಡುಗಳನ್ನ ಮಾಡಿಟ್ಟಿದ್ಲು. ಆವಾಗ್ಲೇ ಫ್ರೆಶ್ ಆಗಿ ನದಿಯಿಂದ ಹಿಡ್ಕೊಂಡ್ ಬಂದಿದ್ದ ಮೀನನ್ನ ಹಾಕಿ ಅವಳು ಹಳ್ಳಿಯ ಸ್ಟೈಲಲ್ಲಿ ಒಂದು ಸೂಪರ್ ಆದ ಮೀನ್ ಸಾರು ಮಾಡ್ತಾ ಇದ್ಲು. ಅದ್ರ ಪರಿಮಳ ಮನೆ ಇಡೀ ತಿರುಗಾಡ್ತಾನೆ ಇತ್ತು. ಆ ಪರಿಮಳಕ್ಕೆ ಎಲ್ರಿಗೂ ಹಸುವಾಗ್ತಾ ಇತ್ತು. ಅಮ್ಮ, ಏನಮ್ಮ ಈ ಅಡುಗೆ ಸುವಾಸನೆಗೆ ನನಗೆ ಇವಾಗ್ಲೇ ಊಟ ಮಾಡ್ಬೇಕು ಅನ್ಸುತ್ತೆ. ಹೌದು ಆಂಟಿ, ಆ ಲೂಸಿ ಆಂಟಿ ಅಡಿಗೆ ಮಾಡಿಕೊಟ್ಟ ಬೇಳೆ ಸಾರು ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ಚಿಚುಕಾಗೆ ನಗುತ್ತಾ, ಬನ್ನಿ ಬನ್ನಿ, ಬಿಸಿ ಬಿಸಿ ಅನ್ನ, ಹಾಗೇನೆ ಗ್ರಾಮಕ್ಕೆ ಹೆಸರುವಾಸಿ ಆಗಿರುವ ಬಿಸಿ ಬಿಸಿ ಮೀನ್ ಸಾರು. ಚಿಚುಕಾಗೆ ಎಲ್ಲರಿಗೂ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಅನ್ನ ಹಾಗೂ ಮೀನ್ ಸಾರನ್ನ ಉಯ್ದ್ಕೊಟ್ಲು. ಎಲ್ರು ರುಚಿಯಾಗಿರುವ ಆ ಮೀನ್ ಸಾರ್ ಜೊತೆ ಅನ್ನನ ತಗೊಂಡು ತಿಂತಾ ಇದ್ರು. ಅವಾಗ ಟುನಿಗೂ ಬಚ್ಚಿ ಅನ್ನ ತಿಂದ್ ನೋಡಿ, ಚಿಚ್ಚು ಅವ್ರೆ, ನೀವು ಮಾಡಿರುವ ಮೀನ್ ಸಾರು ಎಷ್ಟೊಂದು ಅದ್ಭುತವಾಗಿದೆ. ನಾನು ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲಲ್ಲೂ ಇಂಥ ರುಚಿಯಾದ ಮೀನ್ ಸಾರು ತಿನ್ಲೇ ಇಲ್ಲ. ನೀವು ಆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ ಮೀನ್ ಸಾರು ತುಂಬಾನೇ ಅದ್ಭುತವಾಗಿದೆ. ಹೌದು ಚಿಚ್ಚಿ ಅವ್ರೆ, ನನ್ನ ಲೈಫಲ್ಲಿ ನಾನು ತಿಂದಂತಹ ಬೆಸ್ಟ್ ಮೀನ್ ಸಾರು ಅಂದ್ರೆ ಅದು ನೀವು ಮಾಡಿದ್ದೆ. ಇವತ್ತು ನಾನು ಬದುಕಿರೋದೇ ಸಾರ್ಥಕವಾಯಿತು. ಆಂಟಿ, ನನಗೆ ಇನ್ನು 2 ಮೀನಿಡಿ, ತುಂಬಾನೇ ಚೆನ್ನಾಗಿದೆ. ಚಿಚು ಸಂತೋಷದಿಂದ, ಊಟ ಮಾಡಿ ಊಟ ಮಾಡಿ. ನಮ್ಮ ಗ್ರಾಮದಲ್ಲಿ ಮನುಷ್ಯರು ಬೇರೆ ಬೇರೆ ಇದ್ರೂ ಕೂಡ ನಮ್ಮ ಗ್ರಾಮದ ಅಡಿಗೆ ರುಚಿ ಯಾವಾಗ್ಲೂ ಒಂದೇ ರೀತಿಯೇ ಇರೋದು. ಹಾಗೆ ಅವ್ರೆಲ್ರೂ ಕೂಡ ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಮಹಿ ಹಾಗೂ ಚಿಚು ಇಬ್ರು ಟುನಿ ಹಾಗೂ ಚೋಟುವಿನ ಕುಟುಂಬನ ಹೊರಗಡೆ ಕರ್ಕೊಂಡು ಹೋದ್ರು. ಅಲ್ಲಿ ಹಚ್ಚ ಹಸಿರಾಗಿರುವ ಹೊಲಗಳು, ನದಿಗಳು, ಕೊಳಗಳು, ಮಾವಿನ ತೋಟಗಳು, ತೆಂಗಿನ ತೋಟಗಳು ಎಲ್ಲ ಕಡೆನೂ ಅವರನ್ನ ತಿರುಗಾಡಿಸ್ತಾ ಇದ್ರು. ಮಕ್ಳು ಎಲ್ರು ಕೂಡ ಇವಾಗ್ಲೇ ನಿಜವಾಗ್ಲೂ ಆ ಹಳ್ಳಿಯ ವಾತಾವರಣ, ಆ ಹಳ್ಳಿಯನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ರು. ಮಕ್ಳಿಬ್ರು ತುಂಬಾ ಸಂತೋಷವಾಗಿರೋದನ್ನ ನೋಡಿ ಚೋಟು ಹಾಗೂ ಟುನಿ ಕೂಡ ಸಂತೋಷವಾಗಿದ್ರು. ಅವರಿಬ್ರು ಚಿಚುಕಾಗೆನ ನೋಡಿ, ಚಿಚ್ಚು ಅವ್ರೆ, ನಮಗೆ 2 ದಿನ ಆದಂತಹ ಮೋಸವನ್ನು ನಿಮ್ಮ ಅಡಿಗೆಯಿಂದ ಮರ್ತಿದೀವಿ. ನಿಮ್ಮ ಅಡುಗೆ ಅಷ್ಟೊಂದು ರುಚಿಯಾಗಿತ್ತು. ತಗೊಳ್ಳಿ, ನಿಮಗೋಸ್ಕರ ನಮ್ಮ ಸಣ್ಣ ಬಹುಮಾನ. ಹಾಗೆ ಟುನಿ ಚಿಚುಕಾಗೆಗೆ 5,000 ರೂಪಾಯಿ ಕೊಟ್ಲು. ಚಿಚು ಅದನ್ನ ನೋಡಿ ಆಶ್ಚರ್ಯದಿಂದ, ಅಯ್ಯೋ ತುನಿ, 5,000ನ? ನಾನ್ ಕೇಳಿದ್ದು ನಿಮ್ಗೆ ಇಷ್ಟ ಆಗಿದ್ದು ಕೊಡಿ ಅಂತ. ಇದು ನನ್ಗೆ ತುಂಬಾ ಜಾಸ್ತಿ. ಇಲ್ಲಿ ನೋಡಿ ಚಿಚ್ಚು ಅವ್ರೆ, ನೀವು ತೋರಿಸಿದ ಗೌರವ, ಊಟ ಇದು ಎಲ್ಲ 5,000ಕ್ಕೆ ಮಿತಿ ಮೀರಿ ಹೋಗಿದೆ. ನಮಗೆ ತುಂಬಾ ಸಂತೋಷ ಆಗಿದೆ. ಇನ್ನು ಪ್ರತಿ ವರ್ಷ ಈ ಹಳ್ಳಿಗೆನೆ ಸಮ್ಮರ್ ಅಲ್ಲಿ ನಾವು ಬರೋದು. ಹೌದು ಚಿಚ್ಚು, ಮೋಸ ಮಾಡಿ ಎಷ್ಟೋ ಜನ ಹಣ ಸಂಪಾದನೆ ಮಾಡ್ತಾರೆ. ಆದ್ರೆ ನೀನು ಮೋಸ ಮಾಡದೆ ನೀನು ಮಾಡಿದ ಅಡಿಗೆಗೆ ತಕ್ಕ ಪ್ರತಿಫಲವಾಗಿ 5,000 ಸಿಕ್ಕಿದೆ. ಚೋಟು ಹಾಗೂ ಟುನಿ ಅವರ ಮಕ್ಕಳನ್ನ ಕರ್ಕೊಂಡು ಅಲ್ಲಿಂದ ಸಿಟಿಗೆ ಹೊರಟೋದ್ರು. ಟುನಿ ಹಾಗೂ ಚೋಟು ಕೊಟ್ಬಿಟ್ಟು ಹೋದ ಆ 5,000 ರೂಪಾಯಿನ ನೋಡಿ ಚಿಚುಕಾಗೆ ತುಂಬಾನೇ ಸಂತೋಷ ಪಟ್ಲು. ನಿಯತ್ತಾಗಿರೋರಿಗೆ ಯಾವಾಗ್ಲೂ ಒಳ್ಳೇದೇ ನಡೆಯೋದು. ಇನ್ನೊಂದ್ ಕಡೆ ಟುನಿ ಹಾಗೂ ಚೋಟು ಇಬ್ರು ಚಿಚು ಮಾಡಿದ ಮೀನ್ ಸಾರನಂತೂ ಮರಿಲೇ ಇಲ್ಲ. ಇನ್ನೊಂದ್ಸಲ ಬಂದು ಪುನಃ ಮೀನ್ ಸಾರನ್ನ ತಿನ್ಬೇಕು ಅಂತ ಅಂದ್ಕೊಳ್ತಿದ್ರು. ಅಡವಿಯಲ್ಲಿ ಟುನಿಯ ಕುಟುಂಬ. ಅಡವಿಯಲ್ಲಿ ಬಾಳ್ತಾ ಇದ್ದ ಪಕ್ಷಿಗಳು ಎಲ್ರು ಕೂಡ ಇವಾಗ ಮನುಷ್ಯರನ್ನ ತುಂಬಾನೇ ಗಮನಿಸ್ತಾ ಇದ್ರು. ಪ್ರಶಾಂತವಾಗಿ ಅಡವಿಯಲ್ಲಿ ಬಹಳ ದಿನ ಬಿಟ್ಬಿಟ್ಟು ಅವ್ರಿಗೂ ಕೂಡ ಸಿಟಿಗೆ ಬಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಲ್ಲಿ AC ಫ್ಯಾನ್ ಅಲ್ಲಿ ಕೂತ್ಕೊಂಡು ಬಾಳ್ಬೇಕು ಅನ್ನುವ ಯೋಚನೆ ಬಂತು. ಇಂತಹ ಒಂದು ಯೋಚನೆ ಮೊದಲು ಬಂದಿದ್ದು ನಮ್ಮ ಚಿಚುಕಾಗೆಗೆ ಮಾತ್ರ. ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಒಂದಿನ ಎಲ್ರು ಒಂದ್ ಕಡೆ ಕೂಡಿದ್ರು. ಏನು ಎಲ್ಲರೂ ಈ ಬಿಸಿಲಲ್ಲಿ ಕೂತ್ಕೊಂಡು ಏನು ಆಲೋಚನೆ ಮಾಡ್ತಾ ಇದ್ದೀರಾ? ಸಿಟಿಯಲ್ಲಿರುವ ಜನರ ಜೀವನವನ್ನು ನೋಡಿದ್ರ ಎಷ್ಟು ಬಿಂದಾಸ್ ಆಗಿ AC ಹಾಕೊಂಡು ಜೀವನದಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಹಾಗೇನೆ ದೊಡ್ಡ ದೊಡ್ಡ ಮನೆಗಳು ಕೂಡ. ನಾವೇ ಹೀಗೆ ಮಣ್ಣಿನಲ್ಲಿ ಮನೆ ಕಟ್ಕೊಂಡು ಕಷ್ಟಪಡ್ತಾ ಇದ್ದೀವಿ. ಈ ಗ್ರಾಮಕ್ಕೆ ದೊಡ್ಡ ಕೈ ಮುಗಿದು ನಾನು ಸಿಟಿಗೆ ಹೊರಟು ಹೋಗ್ತೀನಿ. ಸಿಟಿಗೆನಾ? ಸಿಟಿಯಲ್ಲಿ ಹೋಗಿ ಹೇಗೆ ಚಿಚ್ಚು ಜೀವನ ಮಾಡೋದು? ಈ ಮನುಷ್ಯರ ಮಧ್ಯೆ ನಾವು ಹೋಗಿ ಯಾವ ರೀತಿ ಜೀವನ ಮಾಡೋದು? ನಾವು ಪಕ್ಷಿಗಳು. ಏನ್ ಮಗಿ ನೀವು ಮಾತಾಡ್ತಾ ಇದ್ದೀರಾ? ಯಾಕೆ ನಮ್ಮಿಂದ ಆಗಲ್ವಾ? ನಾಳೆ ಬೆಳಿಗ್ಗೆನೆ ನಾನು ಸಿಟಿಗೆ ಹೊರಟೋಗ್ತೀನಿ. ನನ್ನಿಂದೆಲ್ಲ ಇಲ್ಲಿ ಇರ್ಲಿಕ್ಕಾಗಲ್ಲ. ನಾಳೆ ಬೆಳಿಗ್ಗೆನೆ ಎಲ್ಲ ವಸ್ತುಗಳನ್ನ ಮೂಟೆ ಕಟ್ಟಿ ತಗೊಂಡು ಇಲ್ಲಿಂದ ಹೊರಡ್ತೀನಿ. ಚಿಚ್ಚು ಹೇಳೋದ್ ಕೂಡ ನಿಜಾನೇ. ಈ ಕಾಡಿನಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. ನಾನ್ ಕೂಡ ಚಿಚ್ಚು ಜೊತೆ ಹೊರಡ್ತೀನಿ. ಇದರಿಂದ ನಾವು ಕೂಡ ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡಬಹುದು. ಚಿಚ್ಚು, ನಾನ್ ಕೂಡ ನಿನ್ ಜೊತೆ ಬರ್ತೀನಿ. ಅಯ್ಯೋ ಚಿಚ್ಚು, ನನಗೆ ಮಾತ್ರ ಅಲ್ಲಿ ಬರ್ಲಿಕ್ಕೆ ತುಂಬಾ ಭಯ ಆಗ್ತಿದೆ. ಅಲ್ಲಿ ಎಲ್ಲದಕ್ಕೂ ಖರ್ಚು ಅಂತ ಎಲ್ಲರೂ ಹೇಳ್ತಾರೆ. ಈ ಊರಲ್ಲಿರೋರು ಎಲ್ಲರೂ ಹೋಗ್ತೀನಿ ಅಂತ ಹೇಳಿದ್ರೆ ನಾವು ಮಾತ್ರ ಇಲ್ಲಿ ಏನ್ ಮಾಡೋದು ರೀ? ನೀವೇನ್ ಹೇಳ್ತೀರಾ? ಅದಕ್ಕೆ ರಾಜು, ತುನಿ, ನೀನೇನು ಆಲೋಚನೆ ಮಾಡ್ಬೇಡ. ಎಲ್ಲರೂ ಸಿಟಿಗೆ ಹೋಗ್ತೀನಿ ಅಂತ ಹೇಳಿದಾಗ ನಾವು ಕೂಡ ಸಿಟಿಗೆ ಹೋಗೋಣ. ಅಲ್ಲೋಗಿ ನಮ್ಮ ಮಗಳನ್ನ ನಾವು ಸಂತೋಷದಿಂದ ಓದಿಸೋಣ. ಹಾಗೆ ಚಿಚುಕಾಗೆಯ ಮಾತನ್ನ ಕೇಳಿ ಪಕ್ಷಿಗಳು ಎಲ್ರು ಕೂಡ ಅಲ್ಲಿಂದ ಸಿಟಿಗೆ ಹೋದ್ರು. ಸಿಟಿಗೆ ಹೋದ ತಕ್ಷಣ ಎಲ್ರು ಅವ್ರವ್ರಿಗೆ ಗೊತ್ತಿರುವ ಕೆಲ್ಸಗಳಿಗೆ ಸೇರಿದ್ರು.
ಟುನಿ ಹಾಗೂ ರಾಜು ಇಬ್ರು ಕೂಡ ಒಂದು ಫ್ಯಾಕ್ಟರಿಯಲ್ಲಿ ಜಾಯಿನ್ ಮಾಡಿದ್ರು. ಅಲ್ಲಿ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿ ಸಿಟಿಯಲ್ಲಿ ಒಂದು ಒಳ್ಳೆ ಮನೆನ ಕೂಡ ಕಟ್ಕೊಂಡ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಇವಾಗ ಅವರಿಬ್ರ ಹತ್ರನೂ ಒಂದು ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಒಂದಿನ ರಾತ್ರಿಯ ಸಮಯ ಅವರಿಬ್ರು ಈ ರೀತಿ ಮಾತಾಡ್ತಿದ್ರು. ತುನಿ, ನಾವು ಸಿಟಿಗೆ ಬಂದು ಎಷ್ಟು ದಿನಗಳಾಯಿತು. ಇವಾಗ ನಾವು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದೀವಿ. ಇನ್ಮುಂದೆ ಯಾಕೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡಬೇಕು? ನಾವು ಕೂಡ ಬಿಸ್ನೆಸ್ನ ಆರಂಭಿಸೋಣ. ಬಿಸ್ನೆಸ್? ನಮಗೆ ಬಿಸ್ನೆಸ್ ಬಗ್ಗೆ ಏನ್ರಿ ಗೊತ್ತಿದೆ? ಸಿಟಿಯಲ್ಲಿ ಯಾವ ಬಿಸ್ನೆಸ್ನ ಆರಂಭಿಸಿ ನೀವು ಜೀವನ ಮಾಡಬೇಕು ಅನ್ಕೊಂಡಿದ್ದೀರಾ? ಹೀಗೆ ಯಾವ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ? ನಮಗೆ ವೆಜ್ ನಾನ್ ವೆಜ್ ಬಿರಿಯಾನಿನ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಗೊತ್ತಿದೆ. ಅದರಿಂದ ನಾವು ಅದೇ ವ್ಯಾಪಾರವನ್ನು ಮಾಡೋಣ. ನಮ್ಮ ಹಳ್ಳಿಯ ಕೈರುಚಿಯನ್ನು ಸಿಟಿ ಮನುಷ್ಯರಿಗೆ ಪಕ್ಷಿಗಳಿಗೆ ತೋರಿಸೋಣ. ಏನಂತೀಯ? ರೀ, ನೀವು ಹೇಳೋದೇನೋ ಸರಿನೇ, ಆದರೆ ರೆಸ್ಟೋರೆಂಟ್ನ ಕಟ್ಟಬೇಕು ಅಂದರೆ ನಮ್ಮ ಕೈಯಲ್ಲಿ ಹಣ ಇಲ್ಲ. ಹಣಕ್ಕೋಸ್ಕರ ನಾವು ಏನ್ರಿ ಮಾಡೋದು? ಅದೇ ನಮ್ಮ ಜೊತೆ ಮನೆ ಇದೆ ಅಲ್ವಾ, ನಮ್ಮ ಮನೆ ಕೈಯಲ್ಲಿರುವ ಹಣ ಎಲ್ಲವನ್ನು ಹಾಗೇನೆ ಮನೆಯನ್ನು ಕೂಡ ಅಡ ಇಡೋಣ. 6 ತಿಂಗಳಲ್ಲಿ ಅದನ್ನ ಬೆಳೆಸ್ಕೊಳ್ಳೋಣ. 6 ತಿಂಗಳಲ್ಲಿ ನಾವು ಕೋಟೀಶ್ವರ ಆಗ್ತೀವಿ. ಏನ್ರಿ ಮನೇನ ಅಡ ಇಡದ? ಏನ್ರಿ ನೀವು ಮಾತಾಡ್ತಾ ಇದ್ದೀರಾ? ನಾವಿರುವ ಮನೆಯನ್ನು ಅಡ ಇಟ್ರೆ ಚೆನ್ನಾಗಿರುತ್ತಾ? ಅದ್ರ ಮೇಲೆ ನಮ್ಮ ಮನೆನೇ ಕೈ ಬಿಟ್ಟು ಹೋಗುತ್ತೆ. ಅಯ್ಯೋ ತುನಿ, ನೀನು ಯಾಕೆ ಇಷ್ಟೊಂದು ಆಲೋಚನೆ ಮಾಡ್ತೀಯಾ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಎಲ್ಲದಕ್ಕೂ ನಾನು ಪಕ್ಕಾ ಪ್ಲಾನ್ ಮಾಡಿದ್ದೀನಿ. ನೀನು ಏನು ಆಲೋಚನೆ ಮಾಡಿ ಚಿಂತೆ ಮಾಡಬೇಡ. ಸರಿ ಸರಿ, ಇಷ್ಟೊಂದು ಹೇಳಿದ್ಮೇಲೆ ನಾನು ಯಾಕೆ ಚಿಂತೆ ಮಾಡ್ತೀನಿ? ನಮ್ಮ ಊರಿನ ಅಡಿಗೆಯನ್ನು ಇಲ್ಲಿಯ ಜನರಿಗೆ ಪರಿಚಯ ಮಾಡಿಸೋಣ. ಹಾಗೆ ಟುನಿ ರಾಜು ಇಬ್ರು ಸೇರಿ ಅವ್ರ ಮನೇನ ಅಡಮಾನ ಇಟ್ಟು ಹಾಗೇನೆ ಅವ್ರ ಹತ್ರ ಇದ್ದ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಾನು ಖರ್ಚು ಮಾಡಿ ಸಿಟಿ ಮಧ್ಯದಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿದ್ರು. ಮೊದಲು ಆ ರೆಸ್ಟೋರೆಂಟ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಯಾಕೆಂದ್ರೆ ಅವ್ರು ಮಾಡೋ ಅಡಿಗೆ ರುಚಿ ಎಲ್ರಿಗೂ ಇಷ್ಟ ಆಗಿರೋದ್ರಿಂದ ಪಕ್ಷಿಗಳು ಎಲ್ರು ಅಲ್ಲಿಗೆ ಬರ್ತಾ ಇದ್ರು. ಆದ್ರೆ ಕೆಲವು ತಿಂಗಳಿನ ನಂತರ ಅವರ ರೆಸ್ಟೋರೆಂಟ್ ಪಕ್ಕದಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಓಪನ್ ಆಗಿದ್ರಿಂದ ಇವಾಗ ಅವರ ರೆಸ್ಟೋರೆಂಟ್ಗೆ ಯಾರು ಕಸ್ಟಮರ್ಸ್ ಬರ್ತಾ ಇರ್ಲಿಲ್ಲ. ಅದು ಅಲ್ಲದೆ ಅಲ್ಲಿ ತರಕಾರಿ ಸಾಮಗ್ರಿಗಳ ಬೆಲೆ ಜಾಸ್ತಿ ಆಯ್ತು. ಇಬಿ ಕರೆಂಟ್ ಬಿಲ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಇವಾಗ ಅವರಿಗೆ ಲಾಭ ಅಲ್ಲ, ಅವ್ರಿಗೆ ನಷ್ಟ ಬರಕ್ ಶುರುವಾಯ್ತು. ಏನ್ರಿ, ಇವತ್ತು ಕೂಡ ರೆಸ್ಟೋರೆಂಟಿಗೆ ಯಾರು ಬರ್ಲಿಲ್ಲ. ಮಾಡಿದ ಅಡಿಗೆ ಎಲ್ಲ ವೇಸ್ಟ್ ಆಯ್ತು. ದಿನದಿಂದ ದಿನಕ್ಕೆ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ. ಬ್ಯಾಂಕಿನವರು ನಮ್ಮ ಮನೆಗೆ ಬಂದು ಲೋನ್ ಕಟ್ಟಿ ಅಂತ ಟಾರ್ಚರ್ ಮಾಡ್ತಿದ್ದಾರೆ. ನಾವು ದುಡುಕಿ ತಪ್ಪು ಮಾಡ್ಬಿಟ್ಟು ಅಂತ ಇವಾಗ್ಲೇ ಅರ್ಥ ಆಗ್ತಾ ಇದೆ. ಈ ಸಿಟಿ ಜನರ ಮಧ್ಯೆ ನಮ್ಮಂತ ಪಕ್ಷಿಗಳು ಜೀವನ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ₹1 ನಮಗೆ ಲಾಭ ಬಂದ್ರೆ 10 ರೂಪಾಯಿಯಷ್ಟು ನಮಗೆ ಖರ್ಚು ಜಾಸ್ತಿನೇ ಆಗ್ತಾ ಇದೆ. ಎಲ್ಲಿ ಉಳ್ಸಕ್ಕಾಗೋದು? ಹೌದು ರೀ, ಆದ್ರೆ ಏನ್ ಮಾಡೋದೇಳಿ? ಬುಜ್ಜಿಗೆ ಬೇರೆ ಫೀಸ್ ಕಟ್ಟಬೇಕು. ಅವಳ ಸ್ಕೂಲಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಅವಳನ್ನ ಟೀಚರ್ಸ್ ಬೇರೆ ಬೈತಾ ಇದ್ದಾರಂತೆ. ಈ ಸಿಟಿಯಲ್ಲಿ ನನಗೂ ಕೂಡ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನನಗೆ ಈ ಸಿಟಿ ಜೀವನನೇ ಇಷ್ಟ ಆಗ್ತಿಲ್ಲ. ಹೌದು ತುನಿ, ನನಗೂ ಕೂಡ ಹಾಗೇನೆ ಅನ್ನಿಸ್ತಾ ಇದೆ. ಒಂದು ಕಾಲದಲ್ಲಿ ಈ ಸಿಟಿ ಅಂದ್ರೆ ಎಷ್ಟೊಂದು ಸಂತೋಷವಾಗ್ತಿತ್ತು. ಒಂದು ಕಾಲದಲ್ಲಿ ಕೆಲಸ ಇಲ್ಲದಿದ್ರು ನೆಮ್ಮದಿಯಾಗಿ ಮಲಗಿ ನಾವು ನಿದ್ರೆ ಮಾಡ್ತಾ ಇದ್ದೋ. ಈ ಸಿಟಿಯಲ್ಲಿ ದಿನದಿಂದ ದಿನಕ್ಕೆ ತಲೆನೋವೇ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ನಮ್ಮ ರೆಸ್ಟೋರೆಂಟು, ನಮ್ಮ ಮನೆ ಎಲ್ಲವನ್ನು ಮಾರಾಟ ಮಾಡಿ ಅದರಿಂದ ಬರುವ ಹಣದಲ್ಲಿ ನಾವು ಬ್ಯಾಂಕು, ಮನೆ ಲೋನು ಎಲ್ಲವನ್ನು ತೀರಿಸಿ ಆನಂತರ ನೆಮ್ಮದಿಯಾಗಿ ಇರ್ಬೋದು. ಹೌದು ತುನಿ, ನೀನ್ ಹೇಳೋದೇನೋ ನಿಜಾನೇ. ನಾವು ನಾಳೆನೆ ನಮ್ಮ ಸಾಲವನ್ನೆಲ್ಲ ತೀರಿಸಿ ಈ ಸಿಟಿಯಿಂದ ನೆಮ್ಮದಿಯಾಗಿ ನಮ್ಮ ಕಾಡಿಗೆನೆ ಹೋಗ್ಬಿಡೋಣ. ಹಾಗೆ ಮರುದಿನ ಬೆಳಗ್ಗೆ ಟೊನಿ, ರಾಜು, ಬುಜ್ಜಿ ಎಲ್ರೂ ಹೋಗಿ ಅವರ ಸ್ನೇಹಿತರ ಹತ್ತಿರ ಅವ್ರ ಏನ್ ನಿರ್ಧಾರ ಮಾಡಿದ್ರೋ ಆ ನಿರ್ಧಾರದ ಬಗ್ಗೆ ಹೇಳಿದ್ರು. ಅದನ್ ಕೇಳಿದ ಎಲ್ರು ಕೂಡ ತುಂಬಾನು ಆಶ್ಚರ್ಯಪಟ್ರು. ಏನ್ ತುನಿ, ನಿಮ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಇಷ್ಟು ಆಸ್ತಿ ಮನೆನೆಲ್ಲ ಮಾರಾಟ ಮಾಡಿ ಮತ್ತೆ ಪುನಃ ಆ ಕಾಡಿಗೆ ಹೋಗಿ ಕಷ್ಟಪಡ್ಬೇಕು ಅಂತಿದ್ದೀರಾ? ಏನ್ ತುನಿ, ವ್ಯಾಪಾರ ಅಂದ್ರೆ ಹಾಗೇನೆ ಇರುತ್ತೆ. ಬೇಕಂದ್ರೆ ನಾವು ಕೂಡ ನಿನಗೆ ಸ್ವಲ್ಪ ಸಹಾಯ ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸಿಟಿಯಲ್ಲೇ ಇರ್ಬೋದಲ್ವಾ? ಯಾಕೆ ಹೋಗ್ತೀರಾ? ಅಲ್ಲಿ ಮತ್ತೆ ನಿಮ್ಗೆ ಸಾಲ ಮಾಡ್ಬೇಕಾಗುತ್ತೆ. ಇಲ್ಲ ಇಲ್ಲ, ನಾವು ಮತ್ತೆ ಹೋಗಿ ಅಲ್ಲಿ ಸಾಲ ಮಾಡಲ್ಲ. ನೆಮ್ಮದಿಯಾಗಿ ಜೀವನ ಮಾಡಕ್ ಹೋಗ್ತಿದೀವಿ. ಇಲ್ಲ ಇಲ್ಲ, ನಮಗೆ ಪರಿಸರ ಇಷ್ಟ ಆಗ್ಲಿಲ್ಲ. ನಮಗೆ ಸಿಟಿಗೆ ಹೋಗಿ ಅಲ್ಲಿಯ ಪರಿಸರದಲ್ಲಿ ಜೀವನ ಮಾಡದೆ ತುಂಬಾನೇ ಸಂತೋಷ. ನಾವು ಈ ಸಿಟಿಗೆ ಬಂದು ಸಾಲ ಮಾಡಿ ತಪ್ಪು ಮಾಡ್ಬಿಟ್ಟಿದೀವಿ. ಹೌದು ಪಕ್ಷಿಗಳೇ, ನಾವು ಸಿಟಿಯಿಂದ ಈ ಟೌನಿಗೆ ಬಂದು ಟೌನಲ್ಲಿರುವ ಮನುಷ್ಯರನ್ನು ನೋಡಿ ಅವರ ಹಾಗೆ ಜೀವನ ಮಾಡಬೇಕು ಅಂತ ಆಸೆ ಪಟ್ಟೋ. ಪಕ್ಷಿಗಳಿಗೆ ಕಾಡೇ ನಿರಂತರವಾದದ್ದು. ನೀವು ಕೂಡ ಈ ವಿಷಯವನ್ನು ಆದಷ್ಟು ಬೇಗ ತಿಳ್ಕೊತೀರಾ? ಸರಿ ತುನಿ, ನಾವು ಇಷ್ಟು ದೂರ ಹೇಳ್ತಾ ಇದ್ರು ನೀವು ನಮ್ಮ ಮಾತನ್ನ ಕೇಳ್ತಾ ಇಲ್ಲ. ಸರಿ, ಆದ್ರೂ ಪರವಾಗಿಲ್ಲ. ನೀವು ಕಾಡಿಗೆ ಹೋಗಿ ಅಲ್ಲಿ ಸಂತೋಷದಿಂದ ಇರಿ, ಸ್ವಲ್ಪ ಜೋಪಾನವಾಗಿರಿ. ಸರಿ ಸರಿ ಬುಜ್ಜಿ, ಬಾಮ್ಮ, ನಾವು ನಮ್ಮ ಗ್ರಾಮಕ್ಕೆ ಹೋಗಿ ಸಂತೋಷವಾಗಿ ಜೀವನ ಮಾಡೋಣ. ಹಾಗೆ
ಟುನಿಗುಬ್ಬಚ್ಚಿ, ರಾಜುಗುಬ್ಬಚ್ಚಿ, ಬುಜ್ಜಿಗುಬ್ಬಚ್ಚಿ ಮೂಜಾನನು ಸಿಟಿಯಿಂದ ಅವರ ಅಡವಿಗೆ ಪುನಃ ವಾಪಸ್ ಬಂದ್ರು. ಅಲ್ಲಿ ಹಚ್ಚ ಹಸಿರಾಗಿರುವ ಮರಗಳು, ಗಿಡಗಳು, ಹೊಲಗಳು, ಹಾಗೇನೆ ಸ್ವಚ್ಛವಾಗಿರುವ ಗಾಳಿ, ನೀರು ಇದೆಲ್ಲಾನು ಅವರನ್ನ ಸ್ವಾಗತ ಮಾಡಿತು. ಅವರೆಲ್ಲರೂ ಕೂಡ ಒಂದು ಜಾಗದಲ್ಲಿ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಿದ್ರು. ಡ್ಯಾಡಿ, ಇಲ್ಲಿ ಎಷ್ಟು ತಂಪಾಗಿರುವ ಗಾಳಿ ಬರ್ತಾ ಇದೆ. ಇದೇ ಸಿಟಿಯಲ್ಲಿ ಕಲುಷಿತವಾದ ನೀರು, ಗಾಳಿ, ಇದರಿಂದ ನಮ್ಮ ಆರೋಗ್ಯ ಕೂಡ ಪದೇ ಪದೇ ಹಾಳಾಗ್ತಾ ಇತ್ತು. ಇಲ್ಲಿ ನೆಮ್ಮದಿಯಾಗಿದೆ. ಹೌದು ಬುಜ್ಜಿ, ಇದೇ ನಮ್ಮ ನಿಜವಾದ ಸ್ಥಳ. ಈ ಸ್ಥಳದಲ್ಲಿ ನಾವು ಯಾರಿಗೂ ತೊಂದರೆ ಕೊಡದೆ, ಯಾರಿಂದ ಕೂಡ ಕಷ್ಟವನ್ನು ಅನುಭವಿಸದೆ ಈ ಜಾಗದಲ್ಲಿ ನೆಮ್ಮದಿಯಾಗಿ ಸಂತೋಷದಿಂದ ಜೀವನವನ್ನು ಮಾಡ್ಬೋದು. ಹೌದು ರೀ, ಇಲ್ಲಿ ನಾವು ನೆಮ್ಮದಿಯಾಗಿ ಇರ್ಬೋದು. ಸಿಕ್ಕಿದ್ನ ತಿನ್ಕೊಂಡು, ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ಸಂತೋಷವಾಗಿ ನೆಮ್ಮದಿಯಾಗಿ ನಾವು ಇರ್ಬೋದು. ಸರಿ ತುನಿ, ನೀವಿಬ್ರು ಈ ಜಾಗವನ್ನು ಕ್ಲೀನ್ ಮಾಡಿ, ನಾನು ಗುಡಿಸಲಿಗೆ ಬೇಕಾದ ವಸ್ತುಗಳನ್ನ ಹೋಗಿ ತಗೊಂಡ್ಬರ್ತೀನಿ, ಆಯ್ತಾ? ಹಾಗೆ ಅವ್ರೆಲ್ರೂ ಸೇರಿ ರಾಜುಗುಬ್ಬಚ್ಚಿ ತಗೊಂಡ್ ಬಂದಿರುವ ಕಟ್ಟಿಗೆ ಹಾಗೂ ಬಳ್ಳಿಗಳಿಂದ ಅವರಿಗೋಸ್ಕರ ಒಂದು ಅಂದವಾದ ಚಿಕ್ಕ ಗುಡಿಸಲೊಂದನ್ನ ಕಟ್ಕೊಂಡ್ರು. ಅದು ಮನೆ ಸುತ್ತ ಅಡವಿ ಇರೋ ತರಾನು ನೋಡ್ಕೊಂಡ್ರು. ಹಚ್ಚ ಹಸಿರಾಗಿರುವ ಹೊಲಗಳು ಕೂಡ ಮನೆ ಸುತ್ತ ಇತ್ತು. ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ಆ ದಿನ ರಾತ್ರಿ ಎಲ್ರೂ ನೆಮ್ಮದಿಯಿಂದ ಮಲ್ಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಗಾಯ್ತು. ಎಲ್ರೂ ಎದ್ದು ಕೂತ್ಕೊಂಡು ಈ ರೀತಿ ಮಾತಾಡ್ತಿದ್ರು. ಅಪ್ಪ, ಅಮ್ಮ, ನನಗೆ ಈ ಜಾಗದಲ್ಲಿ ಎಷ್ಟು ನೆಮ್ಮದಿಯಾದ ನಿದ್ರೆ ಬಂತು ಅಂತ ಗೊತ್ತಾ? ಇವತ್ತೇ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ದು. ಇದೇ ಸಿಟಿಯಲ್ಲಿ ಕಲುಷಿತವಾದ ಗಾಳಿ, ಗಾಡಿಗಳ ಶಬ್ದ, ನೆಮ್ಮದಿಯಾಗಿ ನಿದ್ರೆ ಮಾಡಕ್ಕೆ ಆಗೋದಿಲ್ಲ. ತುಂಬಾ ದಿನಗಳ ನಂತರ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿದ್ದೀನಿ. ಈ ಕಾಡಲ್ಲಿ ನೆಮ್ಮದಿಯಾದ ಗಾಳಿ, ವಾತಾವರಣವನ್ನು ನೋಡಿದ್ರೆ ಮನಸ್ಸಿಗೆ ತುಂಬಾನೇ ನೆಮ್ಮದಿಯಾಗ್ತಾ ಇದೆ. ಹೌದೌದು, ಇಷ್ಟು ಕಾಲಗಳ ಕಾಲ ಯಾಕೆ ನಾವೊಂದು ಇಷ್ಟೊಂದು ಕಷ್ಟಪಡ್ತಾ ಜೀವನ ಮಾಡ್ತಾ ಇದ್ದೋ? ಹೌದು ತುನಿ, ಈ ಊರಲ್ಲಿ ನಾವು ಏನಾದ್ರೂ ಜೀವನ ಮಾಡ್ಬೇಕು ಅಂದ್ರೆ ಖಂಡಿತವಾಗಿ ಏನಾದ್ರೂ ಒಂದು ಕೆಲಸ ಮಾಡ್ಲೇಬೇಕು. ನನ್ನ ಒಂದು ಆಲೋಚನೆ, ನಮ್ಮ ಗ್ರಾಮದಿಂದ ವಸ್ತುಗಳನ್ನೆಲ್ಲ ತಗೊಂಡೋಗಿ ಸಿಟಿಯಲ್ಲಿ ಮಾರಾಟ ಮಾಡಿದ್ರೆ ನಮಗೆ ಕೈ ತುಂಬಾ ಲಾಭ ಬರುತ್ತೆ ಅಲ್ವಾ? ಹೌದು ತುನಿ, ನೀನು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೀಯ. ನಮ್ಮ ನದಿಯಲ್ಲಿ ನಮಗೆ ಒಳ್ಳೆ ಒಳ್ಳೆ ಮೀನ್ ಸಿಗುತ್ತೆ. ಆ ಮೀನುಗಳನ್ನು ತೆಗೆದುಕೊಂಡು ಹೋಗಿ ಸಿಟಿಯಲ್ಲಿ ವ್ಯಾಪಾರ ಮಾಡಿದ್ರೆ ನಾವು ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡಬಹುದು. ರೀ, ಇಲ್ಲಿ ಹೇಗೆ ನಾವು ಮೀನಿನ ವ್ಯಾಪಾರವನ್ನು ಮಾಡಲು ಸಾಧ್ಯ? ಆ ಮೀನ್ನ ಇಲ್ಲಿ ಯಾರು ತಗೋತಾರೆ? ತುನಿ, ನಾನ್ ನಿಂಗೆ ಒಂದು ಒಳ್ಳೆ ಐಡಿಯಾ ಕೊಡ್ತಾ ಇದ್ದೀನಿ. ನೀನು ಎಲೆಯಲ್ಲಿ ಮೀನುಗಳನ್ನ ಚೆನ್ನಾಗಿ ಪ್ಯಾಕ್ ಮಾಡಿ ಇಡು. ಆ ಮೀನುಗಳನ್ನ ತಗೊಂಡೋಗಿ ಸಿಟಿಯಲ್ಲಿ ವ್ಯಾಪಾರ ಮಾಡಬೇಕು. ನಮ್ಮ ಆರ್ಗ್ಯಾನಿಕ್ ಮೀನು ಸಿಟಿಯಲ್ಲಿರುವ ಪ್ರಾಣಿಗಳಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಹೌದು ರೀ, ನಿಮ್ಮ ಆಲೋಚನೆ ತುಂಬಾ ಉತ್ತಮವಾದ ಆಲೋಚನೆ. ನಾವು ಈ ಕಾಡಲ್ಲೇ ಇದ್ದು ಕಾಡಿನ ವಸ್ತುಗಳನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡೋಣ. ಇದರಿಂದ ಯಾವ ಕಷ್ಟನೂ ಬರೋದಿಲ್ಲ. ನಮ್ಮ ಬುಜ್ಜಿಯ ವಿದ್ಯಾಭ್ಯಾಸಕ್ಕೆ ಹಣದ ತೊಂದರೆನೂ ಆಗೋದಿಲ್ಲ. ಅಮ್ಮ, ಈ ಕೆಲಸದಲ್ಲಿ ನಾನು ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ. ಆಮೇಲೆ ಎಲ್ಲರೂ ಸೇರಿ ಸಂತೋಷವಾಗಿ ಜೀವನ ಮಾಡ್ಬೋದು. ರಾಜು ಬೆಳಿಗ್ಗೆನೆ ನದಿಗೆ ಹೋಗಿ ಅಲ್ಲಿ ಬಲೆ ಹಾಕಿ ಸಾಕಾದಷ್ಟು ಮೀನುಗಳನ್ನ ಹಿಡ್ಕೊಂಡು ಬಂದ. ಆಮೇಲೆ ಬುಜ್ಜಿ ಹಾಗೂ ಟುನಿ ಇಬ್ರು ಸೇರಿ ಆ ಮೀನುಗಳನ್ನ ತುಂಬಾ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಕೊಟ್ರು. ಆಮೇಲೆ ರಾಜು ಆ ಮೀನುಗಳನ್ನ ಎತ್ಕೊಂಡು ಸಿಟಿಗೆ ಹೋಗಿ ಆ ಮೀನುಗಳನ್ನ ಅಲ್ಲಿ ಮಾರಕ್ಕೆ ಶುರು ಮಾಡ್ದ. ಪಕ್ಷಿಗಳು ಎಲ್ರು ಕೂಡ ಸ್ವಚ್ಛವಾಗಿರುವ ಮೀನುಗಳು ಅಂತ ಹೇಳಿ ಸಂತೋಷದಿಂದ ರಾಜುಗೆ ಹಣ ಕೊಟ್ಟು ಆ ಮೀನುಗಳನ್ನ ತಗೊಂಡು ಹೋಗ್ತಾ ಇದ್ರು. ರಾಜು ಕೈ ತುಂಬಾ ಹಣ ಸಂಪಾದನೆ ಮಾಡ್ದ. ತುನಿ, ನೋಡ್ದ, ಇವತ್ತು ತಗೊಂಡೋದ ಮೀನು ಎಲ್ಲವೂ ವ್ಯಾಪಾರ ಆಗಿದೆ. ಇಲ್ಲಿ ನೋಡು, ಇವತ್ತಿನ ಲಾಭ ನಮಗೆ ಎಷ್ಟು ಬಂದಿದೆ ಅಂತ. ತುಂಬಾ ಬಂದಿದೆ. ಈ ಬಿಸ್ನೆಸ್ ನಮಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಹೌದು ರೀ, ನಮಗೆ ಯಾವ ಖರ್ಚು ಇಲ್ವಲ್ಲ. ಇನ್ ಮುಂದೆ ತಲೆ ತಗ್ಗಿಸಿ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ಈ ಕಾಡಿನಲ್ಲಿ ಇನ್ ಮುಂದೆ ನಾವೇ ರಾಜಾರಾಣಿ. ಅಪ್ಪ, ಇವತ್ತು ನಾನು ಕೂಡ ನದಿ ಹತ್ರ ಬಂದು ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡಿದಿದ್ದೀನಿ. ಈ ಕಾಡಲ್ಲಿ ನನಗೆ ಬೋರ್ ಆಗ್ತಾ ಇಲ್ಲ. ಈ ಕಾಡು ಬಿಟ್ಟು ಹೋಗ್ಬೇಕು ಅಂತ ಕೂಡ ನನಗೆ ಅನ್ನಿಸ್ತಾನೆ ಇಲ್ಲ. ಹೌದು, ಈ ಪ್ರಕೃತಿ ನಮಗೆ ಒಳ್ಳೆ ಜೀವನವನ್ನು ಕೊಟ್ಟಿದೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಆರ್ಟಿಫಿಷಿಯಲ್ ಜೀವನ ಬೇಕು ಅಂತ ನಮ್ ಜೀವನನ ಹಾಳು ಮಾಡ್ಕೋತಿದೀವಿ. ಹಾಗೆ ಟುನಿಗುಬ್ಬಚ್ಚಿ, ರಾಜುಗುಬ್ಬಚ್ಚಿ, ಅವರ ಮಗಳಾದ ಬುಜ್ಜಿಗುಬ್ಬಚ್ಚಿ ಎಲ್ರೂ ಸೇರಿ ಅಡವಿಯಲ್ಲಿ ಬಾಳ್ಬೇಕು ಅಂತ ನಿರ್ಧಾರ ಮಾಡಿದ್ದು ಒಳ್ಳೇದಾಯ್ತು. ರಾಜು ಬೆಳಿಗ್ಗೆನೆ ಎದ್ದು ನದಿಗೆ ಹೋಗಿ ಮೀನ್ ಹಿಡ್ಕೊಂಡ್ ಬಂದು ಅದನ್ನ ಸಿಟಿಗೆ ತಗೊಂಡು ಹೋಗಿ ಮಾರಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಆ ಹಣದಲ್ಲಿ ಅವನ ಕುಟುಂಬನ ಚೆನ್ನಾಗಿ ನೋಡ್ಕೊಂಡ. ಇವಾಗ ರಾಜು, ಟುನಿ ಹಾಗೂ ಬುಜ್ಜಿ ಮೂಜನಾನು ಪ್ರಶಾಂತವಾಗಿರುವ ಆ ಅಡವಿಯಲ್ಲಿ ಒಂದು ನೆಮ್ಮದಿಯಾದ ಜೀವನಾನ ಬಾಳ್ತಾ ಇದ್ರು. ಪ್ರಕೃತಿಯ ಜೊತೆ ಬಾಳಕ್ಕೆ ಎಲ್ರಿಗೂ ಯಾವಾಗ್ಲೂ ಅವಕಾಶ ಸಿಗಲ್ಲ. ಒಂದ್ ವೇಳೆ ಆತರ ಅವಕಾಶ ಸಿಕ್ಕಿದ್ರೆ ಆ ಜೀವನಾನ ಒಂದ್ಸಲನಾದ್ರೂ ಬದುಕಿ ನೋಡ್ಬೇಕು.